Hello everyone, welcome to Study Smart tutorial. Today I will explain ratio analysis. From the following information, you are required to calculate current ratio, debt equity ratios, capital employed ratio, working capital turnover ratio, operating profit ratio, book value per share. ಸೊ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ ಆ್ಯಂಡ್ ದೆನ್ ಅಮೌಂಟ್ ಕಾಲಮಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 10 ಈಚ್ ಕರೆಂಟ್ ಅಸೆಟ್ ಆಪರೇಟಿಂಗ್ ಪ್ರಾಫಿಟ್ 13% ಡಿಬೆಂಚರ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಕರೆಂಟ್ ಲಯಾಬಿಲಿಟಿ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆ್ಯಂಡ್ ಫರ್ನಿಚರ್. ಸೊ ಈ ಪರ್ಟಿಕ್ಯುಲರಲ್ಲಿ ಇರೋಂಥ ಟ್ರಾನ್ಸಾಕ್ಷನ್ಸ್ನ ಯೂಸ್ ಮಾಡಿಕೊಂಡು ನಾವು 6 ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಈ ಥರ ಪ್ಯಾಟ್ರನ್ ನಮಗೆ ತುಂಬಾ ಇಂಪಾರ್ಟೆಂಟ್. 12 ಮಾರ್ಕ್ಸ್ಗೆ ರೆಗ್ಯುಲರ್ ಆಗಿ ಕೇಳ್ತಾರೆ. ಸೊ 12 ಮಾರ್ಕ್ಸ್ಗೆ ರೆಗ್ಯುಲರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇದು. ಸೊ 2 ರೀತಿ ಪ್ರಾಬ್ಲಮ್ಸ್ ಬರುತ್ತೆ ರೇಷಿಯೋ ಅನಾಲಿಸಿಸಲ್ಲಿ. ಒಂದು ಟ್ರೇಡಿಂಗ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇರೋಂಥದ್ದು, ಮತ್ತು ವಿತೌಟ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇರೋಂಥ ಸಮ್ಮು. ಈ ಎರಡರಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇದಾಗಿರುತ್ತೆ. ಸೊ ಈಗ ಫಸ್ಟು ನಾವು ಕರೆಂಟ್ ರೇಷಿಯೋನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕರೆಂಟ್ ರೇಷಿಯೋಸ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಬೈ ಕರೆಂಟ್ ಲಯಾಬಿಲಿಟೀಸ್. ಸೊ ಕರೆಂಟ್ ಅಸೆಟ್ ಎಷ್ಟಿದೆ ಅಂತ ನೋಡಿ, ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ 4 ಲ್ಯಾಕ್ ಇದೆ. ಕರೆಂಟ್ ಲಯಾಬಿಲಿಟೀಸ್ ಎಷ್ಟಿದೆ? 3 ಲ್ಯಾಕ್ ಇದೆ. ಸೊ ಕರೆಂಟ್ ಅಸೆಟ್ ಬೈ ಕರೆಂಟ್ ಲಯಾಬಿಲಿಟಿ ಡೈರೆಕ್ಟ್ ಕೊಟ್ಟಿದ್ದಾರೆ ನಮಗೆ. ಸೊ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಯಾವುದೆಲ್ಲ ಆಗಿರುತ್ತೆ ಅಂತ ಹೇಳಿದ್ರೆ, ಡೆಟಾರ್, ಸ್ಟಾಕ್, BR, ಸೊ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್, ಇದೆಲ್ಲವೂ ಕೂಡ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಕರೆಂಟ್ ಲಯಾಬಿಲಿಟೀಸ್ ಅಂತ ಹೇಳಿದ್ರೆ ಕ್ರೆಡಿಟಾರ್, BP, ಓವರ್ ಡ್ರಾಫ್ಟ್, ಇದೆಲ್ಲ ಕೂಡ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್, ಇದೆಲ್ಲವೂ ಕೂಡ ಕರೆಂಟ್ ಲಯಾಬಿಲಿಟೀಸ್ ಆಗಿರುತ್ತೆ. ಸೊ ಈಗ ನಮಗೆ ಈ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಕೊಟ್ಟಿರೋದ್ರಿಂದ ಜಸ್ಟ್ ಕರೆಂಟ್ ಅಸೆಟ್ 4 ಲ್ಯಾಕ್ ಆ್ಯಂಡ್ ಕರೆಂಟ್ ಲಯಾಬಿಲಿಟಿ 3 ಲ್ಯಾಕ್ನ ಡಿವೈಡ್ ಮಾಡಿ. ಸೊ ಬರೋದನ್ನು ನಾವು 1:3 ಆನ್ಸರ್ ಬರುತ್ತೆ. ಇದನ್ನು ನಾವು 1:1 ರೇಷಿಯೋಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಇದು ಕರೆಂಟ್ ರೇಷಿಯೋಸ್. ನೆಕ್ಸ್ಟು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು, ಡೆಟ್ ಈಕ್ವಿಟಿ ರೇಷಿಯೋಸ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಡೆಟ್ ಈಕ್ವಿಟಿ ರೇಷಿಯೋಗೆ ಈಕ್ವೇಷನ್ನು ಡೆಟ್ ಬೈ ಈಕ್ವಿಟಿ. ಸೊ ಡೆಟ್ ಬೈ ಈಕ್ವಿಟಿ. ಸೊ ಆಲ್ರೆಡಿ ಡೆಟ್ ಅಂದರೆ ಯಾವುದಾಗಿರುತ್ತೆ ಅಂದರೆ ಡಿಬೆಂಚರ್ನ ನಾವಿಲ್ಲಿ ಡೆಟ್ ಅಂತ ಹೇಳ್ತೇವೆ. ಸೊ 13% ಡಿಬೆಂಚರ್ 1 ಲ್ಯಾಕ್ ಅಂದರೆ ಡೆಟ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ಈಕ್ವಿಟಿನ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಈಕ್ವಿಟಿನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್ಸ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಈ ಮೂರನ್ನು ಕೂಡ ನಾವು ಆ್ಯಡ್ ಮಾಡಬೇಕು. ಬರೋದನ್ನು ನಾವು ಈಕ್ವಿಟಿ ಅಂತ ಹೇಳ್ತೇವೆ. ಸೊ ಸಮ್ಮಲ್ಲಿ ಕೊಟ್ಟಿದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿರೋದು 5 ಲ್ಯಾಕ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 2 ಲ್ಯಾಕ್ ಇದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 1 ಲ್ಯಾಕ್ ಇದೆ. ಮೂರನ್ನು ಕೂಡ ಆ್ಯಡ್ ಮಾಡಿ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8 ಲ್ಯಾಕ್ ಬರುತ್ತೆ. ಡೆಟ್ ಆಲ್ರೆಡಿ ಡೈರೆಕ್ಟ್ ಕೊಟ್ಟಿದ್ದಾರೆ, 13% ಡಿಬೆಂಚರ್ ಅಂತ ಇರೋದನ್ನೇ ನಾವು ಡೆಟ್ ಅಂತ ತಗೊಳ್ಬೇಕು, ಅಥವಾ ಸೆಕ್ಯೂರ್ಡ್ ಲೋನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಈಗ 1 ಲ್ಯಾಕ್ ಇದೆ, ಆ 1 ಲ್ಯಾಕ್ಗೆ 8 ಲ್ಯಾಕ್ನ ಡಿವೈಡ್ ಮಾಡಿ. ಸೊ ಇದನ್ನು ನಾವು 0.125 ಬರುತ್ತೆ. ಸೊ ಎಬೋವ್ 5 ಇರೋದ್ರಿಂದ ರೌಂಡ್ ಆಫ್ ಮಾಡಿದಾಗ 0.13 ಬರುತ್ತೆ. ಇದನ್ನು ಕೂಡ ನಾವು 1:1 ರೇಷಿಯೋಸಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಇದು ಡೆಟ್ ಈಕ್ವಿಟಿ ರೇಷಿಯೋಸು. ಓಕೆ, ನೆಕ್ಸ್ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಟರ್ನ್ ಓವರ್ ರೇಷಿಯೋಸ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಎಲ್ಲಿ ಟರ್ನ್ ಓವರ್ಸ್ ಎಲ್ಲನೂ ಇರುತ್ತೋ ಅದನ್ನು ನಾವು ಟೈಮ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗಿರುತ್ತೆ ಬರೋವಂಥ ಆನ್ಸರ್ಸ್ನ. ಫಸ್ಟ್ ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಟರ್ನ್ ಓವರ್ ರೇಷಿಯೋಗೆ ಏನು ಇಕ್ವೇಷನ್ಸ್ ಆಗಿರುತ್ತೆ, ರೆವೆನ್ಯೂ ಫ್ರಮ್ ಆಪರೇಷನ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಇದೆ, ಇಲ್ಲ ಅಂದರೆ ಸೇಲ್ಸ್ ಅಂತ ಕೊಟ್ಟಿರ್ತಾರೆ. ಸೊ ರೆವೆನ್ಯೂ ಫ್ರಮ್ ಆಪರೇಷನ್ ಎಷ್ಟಿದೆ, 20 ಲ್ಯಾಕ್ ಇದೆ. ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಮ್ಮಲ್ಲಿ ಡೈರೆಕ್ಟ್ ಕೊಟ್ಟಿರಲ್ಲ. ಇಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆ್ಯಂಡ್ ಡಿಬೆಂಚರ್, ಇದನ್ನು ನಾವು ಆ್ಯಡ್ ಮಾಡಿಕೊಳ್ಬೇಕು. ಈ ಆ್ಯಡ್ ಮಾಡಿ ಬರೋದನ್ನು ನಾವೇನಂತ ಹೇಳೋದು, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಹೇಳೋದು. ಸೊ ಇಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, 9 ಲ್ಯಾಕ್ ಬರುತ್ತೆ. ಇದು ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಈಗ ರೆವೆನ್ಯೂ ಫ್ರಮ್ ಆಪರೇಷನ್ ಸಮ್ಮಲ್ಲಿ ಕೊಟ್ಟಿದ್ದಾರೆ 20 ಲ್ಯಾಕ್ ಬೈ 9 ಲ್ಯಾಕ್.
ಸೊ ಇದನ್ನು ಡಿವೈಡ್ ಮಾಡಿ, ಇದನ್ನು ಯಾಕೆ ಇಷ್ಟು ಒನ್ನಲ್ಲಿ ರೆಪ್ರೆಸೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸಮ್ಮಲ್ಲಿ ಟರ್ನ್ ಓವರಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು, ಅದಕ್ಕೆ 2.22 ಟೈಮ್ಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಇದು ಕ್ಯಾಪಿಟಲ್ ಎಂಪ್ಲಾಯ್ಡ್ ಟರ್ನ್ ಓವರ್ ರೇಷಿಯೋಸ್. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋಸ್ಗೆ ಈಕ್ವೇಷನ್ಸ್ ರೆವೆನ್ಯೂ ಫ್ರಮ್ ಆಪರೇಷನ್ ಬೈ ವರ್ಕಿಂಗ್ ಕ್ಯಾಪಿಟಲ್. ಆಲ್ರೆಡಿ ರೆವೆನ್ಯೂ ಫ್ರಮ್ ಆಪರೇಷನ್ ಸಮ್ಮಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ವರ್ಕಿಂಗ್ ಕ್ಯಾಪಿಟಲ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಟೋಟಲ್ ಕರೆಂಟ್ ಅಸೆಟಿಂದ ಕರೆಂಟ್ ಲಯಾಬಿಲಿಟೀಸ್ನ ನಾವು ಮೈನಸ್ ಮಾಡಬೇಕಾಗಿರುತ್ತೆ. ಟೋಟಲ್ ಕರೆಂಟ್ ಅಸೆಟಿಂದ ಕರೆಂಟ್ ಲಯಾಬಿಲಿಟಿ ಅಂದಾಗ ಸಮ್ಮಲ್ಲಿ ನೋಡ್ಕೊಳ್ಬೇಕು. ಕರೆಂಟ್ ಅಸೆಟ್ ಡೈರೆಕ್ಟ್ ಕೊಟ್ಟಿಲ್ಲ ಅಂದರೆ ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದಾಗೆ ತಗೊಳ್ಬೇಕಾಗಿರುತ್ತೆ. ಬಟ್ ಇಲ್ಲಿ ಕರೆಂಟ್ ಅಸೆಟ್ಟು ಕರೆಂಟ್ ಲಯಾಬಿಲಿಟೀಸ್ ಡೈರೆಕ್ಟ್ ಕೊಟ್ಟಿದ್ದಾರೆ. ಟೋಟಲ್ ಕರೆಂಟ್ ಅಸೆಟ್ 4 ಲ್ಯಾಕಿಂದ ಟೋಟಲ್ ಕರೆಂಟ್ ಲಯಾಬಿಲಿಟೀಸ್ನ ಮೈನಸ್ ಮಾಡಿ 3 ಲ್ಯಾಕ್. ಸೊ ಬರೋದು ಏನಾಗಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಈ ವರ್ಕಿಂಗ್ ಕ್ಯಾಪಿಟಲ್ಗೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟಿದೆ, 20 ಲ್ಯಾಕ್ ಇದೆ. ಆ 20 ಲ್ಯಾಕ್ ಬೈ ವರ್ಕಿಂಗ್ ಕ್ಯಾಪಿಟಲ್ 1 ಲ್ಯಾಕ್ನ ಡಿವೈಡ್ ಮಾಡಿ ಬರೋದು 20 ಟೈಮ್ಸ್. ಯಾಕಂದರೆ ಇದು ಕೂಡ ಟರ್ನ್ ಓವರ್ ರೇಷಿಯೋಸ್ ಆಗಿರುತ್ತೆ. ಇದನ್ನು ನಾವು ಟೈಮ್ಸಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ನಮಗೆ ಮಾಡೋಕ್ಕೆ ಕೊಟ್ಟಿರೋದು ಯಾವುದು, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋಸ್. ಓಕೆ, ಈ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಇದೊಂದು ಪ್ರಾಫಿಟಬಿಲಿಟಿ ರೇಷಿಯೋಸ್ ಆಗಿರುತ್ತೆ. ಸೊ ಈ ಪ್ರಾಫಿಟಬಿಲಿಟಿ ರೇಷಿಯೋಸ್ ಇದ್ದಾಗ ಇಂಟು 100ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು. ಯಾವುದೆಲ್ಲ ಪ್ರಾಫಿಟಬಿಲಿಟಿ ರೇಷಿಯೋಸ್ ಕೊಟ್ಟಿರ್ತಾರೆ ಅದನ್ನು ನಾವು ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಈಗ ಟೈಮ್ಸ್ ಅಂತ ಹೇಳಿದೆ, ಆ ಟೈಮ್ಸಲ್ಲಿ ಯಾವ್ದು ಬರುತ್ತೆ, ಸ್ಟಾಕ್ ಟರ್ನ್ ಓವರ್, ಡೆಟಾ ಟರ್ನ್ ಓವರ್, ಕ್ರೆಡಿಟಾರ್ ಟರ್ನ್ ಓವರ್. ಈ ಟರ್ನ್ ಓವರ್ ರೇಷಿಯೋಸ್ನ ನಾವು ಹೇಗೆ ಮೆನ್ಷನ್ ಮಾಡೋದು, ಟೈಮ್ಸಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೇವೆ. ಅದೇ ನಾವು ಪ್ರಾಫಿಟಬಿಲಿಟಿ ರೇಷಿಯೋ ಅಂದರೆ ಇಕ್ವೇಷನಲ್ಲಿ ಎಲ್ಲಿ ಇಂಟು 100 ಬರುತ್ತೆ ಅದನ್ನು ನಾವು ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ರೇಷಿಯೋ, ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ, ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋ, ಇದೆಲ್ಲವೂ ಕೂಡ ಪ್ರಾಫಿಟಬಿಲಿಟಿ ರೇಷಿಯೋಸ್ ಆಗಿರುತ್ತೆ. ಸೊ ಈಗ ಆಪ್ರೇಟಿಂಗ್ ಪ್ರಾಫಿಟ್ ರೇಷಿಯೋಸ್ ಕೊಟ್ಟಿದ್ದಾರೆ ಸಮ್ಮಲ್ಲಿ. ಆಪ್ರೇಟಿಂಗ್ ಪ್ರಾಫಿಟಬಿಲಿಟಿ ರೇಷಿಯೋಸ್ಗೆ ಈಕ್ವೇಷನ್ ಆಪ್ರೇಟಿಂಗ್ ಪ್ರಾಫಿಟ್ ಬೈ ಸೇಲ್ಸ್ ಇಂಟು 100. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಸಮ್ಮಲ್ಲಿ ಡೈರೆಕ್ಟ್ ಕೊಟ್ಟಿದ್ದಾರೆ. ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ, 16 ಲ್ಯಾಕ್ ಇದೆ. ಸೊ ಈ 16 ಲ್ಯಾಕ್ಗೆ ಸೇಲ್ಸ್ ಅಂದರೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ನ ನಾವು ಸೇಲ್ಸ್ ಅಂತ ತಗೊಳ್ಬೇಕು, 20 ಲ್ಯಾಕ್. ಸೊ ಇದನ್ನು ಇಂಟು 100 ಮಾಡಿ. ಸೊ ಬರೋದು 80%. ಇದನ್ನು ಮೆನ್ಷನ್ ಮಾಡೋದನ್ನು ಮರಿಬಾರ್ದು. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದರೆ ನಮಗೆ ಒಂದೊಂದು ಹೆಡ್ಡಲ್ಲೂ ಕೂಡ ಹಾಫ್ ಮಾರ್ಕ್ಸ್ ತೆಗೆದುಬಿಡ್ತಾರೆ. ಸೊ ಇದು ರೆಗ್ಯುಲರ್ ಆಗಿ ನಮಗೆ 12 ಮಾರ್ಕ್ಸ್ ಸಮ್ ಆಗಿರೋದ್ರಿಂದ ಮೆನ್ಷನ್ ಮಾಡಬೇಕು ಎಲ್ಲನೂ ಕೂಡ. ಟೈಮ್ಸು, ಪರ್ಸೆಂಟೇಜು, ಇಷ್ಟು ಒಂದ್ಸಲಿ ನಾವು ಮೆನ್ಷನ್ ಮಾಡ್ತಾ ಬರಬೇಕಾಗಿರುತ್ತೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಆಪ್ರೇಟಿಂಗ್ ಪ್ರಾಫಿಟ್ ಬೈ ಸೇಲ್ಸ್ ಇಂಟು 100. ಓಕೆ, ಇದನ್ನು ನಾವು ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ಬುಕ್ ವ್ಯಾಲ್ಯೂ ಪರ್ ಶೇರ್. ಈ ಬುಕ್ ವ್ಯಾಲ್ಯೂ ಪರ್ ಶೇರ್ ಅಂದಾಗ ರುಪೀಸಲ್ಲಿ ನಾವು ಇದನ್ನು ಡಿನೋಟ್ ಮಾಡಬೇಕಾಗಿರುತ್ತೆ. ಬುಕ್ ವ್ಯಾಲ್ಯೂ ಆ್ಯಂಡ್ ದೆನ್ ಮಾರ್ಕೆಟ್ ಪ್ರೈಸ್ ಆ್ಯಂಡ್ ದೆನ್ ಅರ್ನಿಂಗ್ ಪರ್ ರೇಷಿಯೋಸ್, ಇವೆಲ್ಲವೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೇಷಿಯೋಸ್, ತುಂಬಾ ಕೇಳೋ ಅಂಥದ್ದು ಎಕ್ಸಾಮಲ್ಲಿ. ಅದರಲ್ಲಿ ಒಂದು ಬುಕ್ ವ್ಯಾಲ್ಯೂ ಪರ್ ಶೇರ್. ಬುಕ್ ವ್ಯಾಲ್ಯೂ ಪರ್ ಶೇರ್ಗೆ ಈಕ್ವೇಷನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೇ ಬೇರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಶೇರ್ ಹೋಲ್ಡರ್ಸ್ ಫಂಡ್ ಅಂದಾಗ ನಾವು ಪ್ರಿಫರೆನ್ಸ್ ಶೇರ್ನೂ ಕೂಡ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವೇನು ಮೆನ್ಷನ್ ಮಾಡಿರೋದು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ನಾವು ಪ್ರಿಫರೆನ್ಸ್ ಶೇರ್ಸ್ನ ಇಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ತಗೊಳ್ಳಂಗಿಲ್ಲ. ಓಕೆ, ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಓಕೆ, ಸೊ ಸಮ್ಮಲ್ಲಿ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದಾಗ ಯಾವುದೆಲ್ಲ ಕ್ಯಾಲ್ಕುಲೇಷನ್ಸ್ಗೆ ತಗೋಬೇಕಾಗಿರುತ್ತೆ, ಈಕ್ವಿಟಿ ಶೇರ್ಸ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಕೊಟ್ಟಿರೋದು 2 ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು 5 ಲ್ಯಾಕ್ ಮತ್ತು 1 ಲ್ಯಾಕ್. ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 6 ಲ್ಯಾಕ್. ಇದೇನಾಗಿರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಮತ್ತಿನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಅಂದಾಗ ನಾವು ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ನೆಲ್ಲನೂ ಕೂಡ ತಗೊಳ್ತೇವೆ. ಬಟ್ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದಾಗ ನಾವು ತಗೊಳ್ಬಾರ್ದು. ಡೈರೆಕ್ಟಾಗೆ ನಾವೇನು ತಗೊಳ್ಬೇಕಾಗಿರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ತಗೊಳ್ಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನು ಕೂಡ ನಾವೇ ಫೈಂಡ್ ಔಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಸೊ ಪ್ರಾಬ್ಲಮಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 5 ಲ್ಯಾಕ್ ಇದೆ. ಎಷ್ಟು ಈಚ್ಗೆ ಕೊಟ್ಟಿದ್ದಾರೆ, 10 ಈಚ್ ಅಂತ ಕೊಟ್ಟಿದ್ದಾರೆ. ಸಮ್ಮಲ್ಲಿ ಈಚ್ನ ನೋಡ್ಕೊಳ್ಬೇಕು, ಎಷ್ಟು ಈಚ್ಗೆ ಇಶ್ಯೂ ಆಗಿದೆ ಅಂತ ಹೇಳಿ. ಸೊ
5 ಲ್ಯಾಕ್ ಡಿವೈಡೆಡ್ ಬೈ 10 ಮಾಡಬೇಕು. ಕೆಲವೊಂದು ಬಾರಿ 100 ಈಚ್ ಅಂತ ಕೊಟ್ಟಿರ್ತಾರೆ, ಆಗ ಡಿವೈಡೆಡ್ ಬೈ 100 ಮಾಡ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ 5 ಲ್ಯಾಕ್ ಡಿವೈಡೆಡ್ ಬೈ 10 ಈಚ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಾಗಿರುತ್ತೆ? 5 ಲ್ಯಾಕ್ ಬೈ 10 50,000. ಸೊ ಇದನ್ನು ನಾವು ಡಿವೈಡ್ ಮಾಡಬೇಕು. ಈಗ 6 ಲ್ಯಾಕ್ ಬೈ 50,000 ಎಷ್ಟು ಬರುತ್ತೆ ಆನ್ಸರು? 12 ಪರ್ ಶೇರ್ ಆಗಿರುತ್ತೆ. ಸೊ ಇದನ್ನು ನಾವು ಬುಕ್ ವ್ಯಾಲ್ಯೂನ ಯಾವಾಗಲೂ ಕೂಡ ರುಪೀಸಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ರೇಷಿಯೋ ಅನಾಲಿಸಿಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಮ್ಸ್